ರಾಜಕಾರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಇದೆ. ಮ್ಯಾಜಿಕ್ ನಂಬರ್ಗೆ ಪರದಾಡ್ತಾ ಇದ್ದಂತಹ ಟಿವಿಕೆಯ ವಿಜಯ್ಗೆ 30 ಶಾಸಕರ ಬೆಂಬಲ ಸಿಕ್ಕಿದೆ. ಟಿವಿಕೆ ಬೆಂಬಲಿಸಲು ನಿರ್ಧರಿಸಿದ್ದಾರೆ 30 ಎಐಎಡಿಎಂಕೆಯ ಶಾಸಕರು. ಷಣ್ಮುಗಂ ವೇಲುಮಣಿ ನೇತೃತ್ವದಲ್ಲಿ 30 ಎಐಎಡಿಎಂಕೆ ಶಾಸಕರ ಬಂಡಾಯ. ಈಗ ಎಐಎಡಿಎಂಕೆ ಪಕ್ಷ 2 ಬಣವಾಗಿ ವಿಭಜನೆಯಾಗಿದೆ. ಟಿವಿಕೆ ಬೆಂಬಲಿಸುವ ವಿಷಯವಾಗಿ ಇಬ್ಬಾಗವಾಗಿದೆ. ಟಿವಿಕೆ ಮುಖ್ಯಸ್ಥ ವಿಜಯ್ ನೇತೃತ್ವದ ಸರ್ಕಾರಕ್ಕೆ 30 ಶಾಸಕರ ಬೆಂಬಲ ಸಿಕ್ಕಿದೆ. ಪಳನಿಸ್ವಾಮಿ ನಾಯಕತ್ವದ ವಿರುದ್ಧ ಬಂಡೆದ್ದಿದ್ದಾರೆ 30 ಎಐಎಡಿಎಂಕೆ ಶಾಸಕರು. ಮಾಜಿ ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿಗೆ ಈಗ ಸದ್ಯ ಕೇವಲ 17 ಶಾಸಕರ ಬೆಂಬಲ ಮಾತ್ರ ಇದೆ. ಷಣ್ಮುಗಂ ಮತ್ತು ವೇಲುಮಣಿ ನೇತೃತ್ವದಲ್ಲಿ 30 ಶಾಸಕರಿಂದ ರಾಜ್ಯಪಾಲರ ಭೇಟಿಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಶಿಶೇಖರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿ, ನಿಜಕ್ಕೂ ತಮಿಳುನಾಡು ರಾಜಕಾರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಇದು. ಎಐಎಡಿಎಂಕೆ ಈಗ ಒಡೆದು 2 ಭಾಗ ಆಯ್ತಾ? ವೀಣಾ, ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆಗೂ ಮುನ್ನವೇ ಇಬ್ಬಾಗ ಆಗುವಂತಹ ಸೂಚನೆಗಳು ಸಿಗ್ತಾ ಇದ್ವು. ಯಾಕಂದ್ರೆ ಪುದುಚೇರಿಯ ರೆಸಾರ್ಟ್ ನಲ್ಲಿ ಷಣ್ಮುಗಂ ಮತ್ತು ಪೊನ್ನುಸ್ವಾಮಿ ಅವರ ನೇತೃತ್ವದಲ್ಲಿ ಎಡಿಎಂಕೆಯ 30 ಶಾಸಕರು ಪ್ರತ್ಯೇಕವಾಗಿ ಸಭೆ ನಡೆಸಿದ್ರು 3-4 ದಿನ. ಅವರ ಒತ್ತಾಯ ಇದ್ದದ್ದು ಟಿವಿಕೆಗೆ ನಾವು ಬೆಂಬಲವನ್ನ ಘೋಷಣೆ ಮಾಡಬೇಕು ಅಂತ. ಆದ್ರೆ ಪಳನಿಸ್ವಾಮಿ ಆ ಬೇಡಿಕೆಗೆ ಒಪ್ಕೊಳ್ಳಿಲ್ಲ. ಹಾಗಾಗಿ ಆಗ ಆರಂಭವಾದಂತಹ ಬಿರುಕು ಈಗ ಈ ಹಂತಕ್ಕೆ ಬಂದು ನಿಂತಿದೆ. ನಿನ್ನೆ ಸಂಜೆ ಸ್ಪೀಕರ್ ಅವರನ್ನ ಭೇಟಿಯಾದಂತಹ 30 ಶಾಸಕರು ನಾವು ಎಡಿಎಂಕೆಯ ಪಳನಿಸ್ವಾಮಿ ನಾಯಕತ್ವಕ್ಕೆ ವಿರುದ್ಧವಾಗಿದ್ವಿ, ಅವರ ನಾಯಕತ್ವಕ್ಕೆ ಬೆಂಬಲ ಇಲ್ಲ ಅನ್ನುವ ಪತ್ರವನ್ನ ಸ್ಪೀಕರ್ ಅವರಿಗೆ ಕೊಟ್ಟಿದ್ರೆ, ಜೊತೆಗೆ ಪ್ರತ್ಯೇಕವಾಗಿ ವಿಧಾನಸಭೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಮನವಿಯನ್ನ ಮಾಡಿದ್ರು. ಇವತ್ತು ಬೆಳಗ್ಗೆ ಶಾಸಕರ ನೇತೃತ್ವ ವಹಿಸಿಕೊಂಡಿರುವಂತಹ ಷಣ್ಮುಗಂ ಘೋಷಣೆ ಮಾಡಿದ್ದಾರೆ, ಟಿವಿಕೆ ಪಕ್ಷಕ್ಕೆ ನಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ, 30 ಶಾಸಕರ ಬೆಂಬಲ ಅಂತ. ಟಿವಿಕೆ ಈಗಾಗಲೇ ಮ್ಯಾಜಿಕ್ ನಂಬರ್ ಅನ್ನ ತಲುಪಿದೆ. ಸರಳ ಬಹುಮತಕ್ಕೆ 1-2 ಸ್ಥಾನ ಅಷ್ಟೇ ಹೆಚ್ಚಿದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾಗಬಹುದು ಅನ್ನುವಂತಹ ಸ್ಥಿತಿ ಇತ್ತು. ನಾಳೆ ವಿಜಯ್ ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತು ಮಾಡಬೇಕು. ನಾಳೆಗೂ ಮುನ್ನವೇ ಇವತ್ತು ವಿಜಯ್ಗೆ ಇನ್ನೂ 30 ಶಾಸಕರ ಬಲ. ಒಟ್ಟಾರೆ ವಿಜಯ್ ಅವರ ಬೆಂಬಲದ ಶಾಸಕರ ಸಂಖ್ಯೆ 150ಕ್ಕೆ ಏರಿಕೆಯಾಗಿದೆ. ಹಾಗಾಗಿ ನಾಳೆ ವಿಧಾನಸಭೆಯಲ್ಲಿ ನಡೆಯುವಂತಹ ಬಹುಮತ ಪರೀಕ್ಷೆಯಲ್ಲಿ ವಿಜಯ್ ಪಾಸ್ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳು ಹುಟ್ಟಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.